ಮಾಡಿದರ ಏನಾಗ್ತದ ಬಸವಣ್ಣ? ಏನಾಗ್ತರಿಪ್ಪ? ಯಾಕೆ ಬಂದವ್ರಿ? ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಗಂಧ ತೀಡಿದಂಗ. ಹೌದು ಬಸವಣ್ಣ, ಏನಿವ? ಅನ್ಯರಾಗಿ ನಾವು ಪುಣ್ಯ ಮಾಡ್ಬೇಕಾದ್ರ ಏನ್ ಮಾಡ್ಬೇಕಾಗ್ಯದ? ದಿನ ಒಂದು ಪಾಠ ಕುಡಿಬೇಕಾಗ್ಯದ, ಮಟಕ ಆಡ್ಬೇಕಾಗ್ಯದ. ಅಂದ್ರೆ ಇದಕ್ಕೆ ಪುಣ್ಯ ಮಾಡೋದತ್ತಾರ. ಹೌದಲ್ಲಿವಾ ಬಸವಣ್ಣ? ಏನಿಪ್ಪ? ಅನ್ಯರಾಗಿ ನಾವು ಪುಣ್ಯ ಮಾಡ್ಬೇಕಾದ್ರ ಭಗವಂತ ನಮಗ್ ಒಲಿಬೇಕಾದ್ರ ನಮ್ಮ ಕೈ ಸ್ವಚ್ಛ ಇಟ್ಟುಕೊಂಡು ತಿರುಗಾಡ್ಬೇಕಾಗ್ಯದ. ಇದೇನ್ ದೊಡ್ಡದಾಗದ್ರಿ? ಏನಂದಿ? ಕೈ ಸ್ವಚ್ಛ ಇಟ್ಕೊಳ್ಳೋದು ಇದೇನ್ ದೊಡ್ಡದಾಗದ ಅಂದೆ. ನಮ್ಮ ಕೈ ಸ್ವಚ್ಛ ಇಟ್ಕೊಂಡು ಇವತ್ ನಾವು ಬಾಳೆ ಮಾಡ್ಬೇಕಾಗ್ಯದ. ಈ ಕೈ ಸ್ವಚ್ಛ ಇರ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ? ಸಾಮಾನು ಪುಡಿ ಹಚ್ಚಿ ಕಸ ಎರಡು ಕೈ ತಿಕ್ಕೊಂಡ್ರೆ ಸ್ವಚ್ಛ ಆಗಿ ಹೋಗ್ತಾವ್ರಿ. ಅಂದ್ರೆ ಈ ಕೈ ಸಾಬನ ಹಚ್ಚಿ ತಿಕ್ಕೊಂಡ್ರೆ ಸ್ವಚ್ಛ ಆಕ್ಕದ. ಹೌದಲ್ರಿಪ್ಪ? ಇದು ಬರೇ ನಮ್ಮ ಕಣ್ಣಿಗೆ ಸ್ವಚ್ಛ ಕಾಣಬಹುದು. ಕರೆ ಶಾಂಪೂ ಹಾಕಿದ್ರೆ ಹಸನಾಕ್ಕದನ್ರಿ. ಬಸವಣ್ಣ, ಏನಿವ? ಈ ಶಾಂಪೂರಿ ಹಚ್ಚು, ಸಾಬನಾರಿ ಹಚ್ಚು, ಹೌದು, ಇದು ಬರೇ ನಮ್ಮ ಕಣ್ಣಿಗೆ ಸ್ವಚ್ಛ ಕಾಣಬಹುದು. ಕರೆ ಭಗವಂತನ ಕಣ್ಣಿಗೆ ಸ್ವಚ್ಛ ಕಾಣಬೇಕಾದ್ರ ನಮ್ಮ ಕೈ ನಮ್ಮ ಕಿಶೆದಾಗಿದ್ರ ಸ್ವಚ್ಛ ಇರ್ತದ. ಇನ್ನೊಬ್ರ ಕಿಶೆಕ್ ಹೋತಂದ್ರ ಈ ಕೈ ಹೊಲಸಕ್ಕದ, ಈ ಕೈ ಹೊಲಸಕ್ಕದ. ಬಸವಣ್ಣ, ಹೌದಿಪ್ಪ, ಹೌದು. ಪಾಪ ಪುಣ್ಯ ಎಲ್ಲ ಇಲ್ಲೇ ಅದಾವ, ಇಲ್ಲೇ ಅದರಿಪ್ಪ. ಅದಕ್ಕೆ ಇಲ್ಲೇ ನನ್ನ ತಾಯಿ ಬಳಗದವರು ಕೂಡದಲ್ಲ. ಹೌದು, ನಿಮ್ಗೆ ಎಲ್ಲಾರ್ಗು ಕೋಟಿ ಕೋಟಿ ನಮಸ್ಕಾರವನ್ನ ಸಲ್ಲಿಸಿ ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿವಾ ಈಗಿನ ಕಲಿಯುಗ ಹೆಂಗ್ ನಡೆದದಪ್ಪ ಅಂತ ಕೇಳಿದ್ರ, ಹೆಂಗ್ರಿವಾ? ಹಗಲ್ ಹೊತ್ನ್ಯಾಗ ಹೆಣ್ಮಕ್ಳು ಮನಿ ಬಿಟ್ಟು ಹೊರಗೆ ಹೋಗಲ್ಲಂತ ಕಾಲಮಾನ ಇದ್ರು ಕೂಡ ಏನ್ ಮಾಡ್ಯಾರಿಪ್ಪ ನಿಮ್ಮ ಅವ್ವಾಗು? ಇವತ್ತಿನ ದಿವಸ ಜಾಲಮ್ಮ ದೇವಿ ಜಾತ್ರೆ ನಡೆದದ. ಇವತ್ತು ತಾಯಿ ಸೇವಾ ಮಾಡೋಣ ತಿಳ್ಕೊಂಡು ಇಂಥ ನಡು ರಾತ್ರಿ ಒಳಗ ತಾಯಿ ಪವಳ್ಯಾಗ ಕೂತು ಇವತ್ತ ಜಾಗರಣೆ ಮಾಡಕ ಕೂಡ್ಯಾರಂದ್ರ ಇವತ್ತ ನನ್ನ ತಾಯಿ ಬಳಗ ನೋಡಿದ್ರ ಎತ್ತು ನಿಂತು ಕೈ ಮುಗಿಬೇಕು, ಅಷ್ಟು ಮನಸ್ಸಿಗೆ ಆನಂದ ಆಗಕತ್ತದ. ಅಕ್ಕವ್ರ, ಯಾಕ? ಇಲ್ಲಿ ನಿಮ್ಗೊಂದ್ ಮಾತು ಕೇಳ್ತ. ಏನಂತ? ನಿಮ್ಮ ಅವ್ವನ ಬಳಗದವರು ಈಗ ರಾತ್ರಿ ಟೈಮ್ದಾಗ ಹೊರಗೆ ಬರಲ್ಲಂತ ಸಂದರ್ಭದ ಇದ್ರು ಸಹಿತ ಅದಕ್ಕ ಈ ಜಾತ್ರೆಗೆ ಬಂದಾರತ್ ನೀವ್ ಹೇಳಾಕತ್ತೀರಿ. ಹೌದು. ನಿಮ್ಗೊಂದ್ ಮಾತು ಕೇಳ್ತ. ಏನಂತ? ಅವ್ವನ ಬಳಗದವ್ರು ಯಾಕೆ ಬಂದಾರತ್ತೀರಿ? ಬೇಕಲ್ಲ ಅದು ಮುದಕ್ಯ. ನಾನ್ ನಿನಗೊಂದು ಮಾತು ಕೇಳ್ತೀನಿ. ಏನ್ರಿಪ್ಪ? ಎಲ್ಲಾ ನಮ್ಮ ಅಣ್ಣಗಳು ನಮ್ಮ ಅಪ್ಪಗಳು ಬಂದಾರ. ಇವ್ರೆಲ್ಲ ಯಾಕೆ ಬಂದಾರ? ನೀವು ಶಾಣ್ಯಾರೇನು ಹುಚ್ಚದ್ರಿ? ತಿಂಗಳ 40,000 ರೂಪಾಯಿ ನಿಮ್ಮ ಸರ್ಕಾರದವ್ರು ಹೆಣ ಚಂದ ಮಾಡ್ತಾರ. ಖರೆ ನಿಮ್ಗೆ ನನಗ್ ಕಲ್ಸೋದು ಬರುವಾತ್ ಮಾತು. ನಿನಗೆ ಹೇಳಿದ್ದೆ ಇಲ್ಲ ಅಲ್ರಿವಾ? ನಮ್ಮ ಅಪ್ಪಗಳು ಯಾಕೆ ಬಂದಾರ? ಯಾಕೆ ಬಂದಾರ? ಹಾಡಿಕೆ ಕೇಳಕ್ ಬಂದಾರ ಅವ್ರು. ಹಂಗ ನಮ್ಮ ಅವ್ವಗಳು ಎಲ್ಲರೂ ಹಾಡಿಕೆ ಕೇಳಕ್ ಬಂದಾರ. ಹುಚ್ಚಂದ್ರೆ ನಿಮ್ ತಲೆ ಕೆಟ್ಟದ. ಮತ್ತೆ ಯಾಕೆ ಬಂದಾರ? ನೀವು 40,000 ರೂಪಾಯಿ ಸರ್ಕಾರ ತಗೊಂಡಾರ ಕರೆ ಉಪಯೋಗ ಮಾಡಿಕೊಂಡಿಲ್ಲ. ನೀವು ಎದಕ್ಕರ ಬಂದಾರು? ಎದಕ್ ಬಂದಾರ? ನಿಮ್ಗೆ ಕೂನಾಗ್ಬಾರ್ದು. ಈ ರಾತ್ರಿ ಟೈಮಾಗ ಯಾವ ಧಾರಾವಾಹಿ ಹತ್ತಾವಂತೆ ಬಂದಾರೆ ಅವರು. ಯಾಕ್ರಿ? ನೀ ಬಡಸ್ಕೊಂಡ್ ಹೋಗಿ ಮುದಕೆ ಆಶಿ ತೋರಿಸ್ತೇನೆ ಮೊಮ್ಮಗನ. ಹಂಗಿಲ್ಲ. ಇಲ್ಲ ನನ್ನ ತಾಯಿ ಬಳಗದವ್ರು ಕೂಡಿರಿ ಅಂದ್ರ ಇವತ್ತು ಒಂದು ಮಾತು ಹೇಳುದ ನನ್ನ ತಾಯಿ ಬಳಗಕ್ಕ. ಏನ್ ಹೇಳ್ಬೇಕತ್ರಿ ಇವ ನಮ್ಮ ಅವ್ವನ ಬಳಗಕ್ಕ? ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಮ್ಯಾಗು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ಹೌದಿವಾ? ಅಣ್ಣ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ. ಹೌದು. ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಹಂಗಕ್ಕದ್ರಿವಾ? ಮನಿ ಒಳಗಿರುವಂತ ನಡುಗಂಬ ಮುರದಂತೆ. ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗಕ್ಕದಿಪ್ಪ? ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ. ಹೌದಪ್ಪ, ಹೌದು. ಯಾಕೆ ಹೇಳ್ತಾರ? ಯಾಕ್ರಿಪ್ಪ? ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಭಕ್ತ. ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಭಕ್ತ. ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ, ಹೆಂಡತಿ. ಇದ್ದರೇನು ಶಿವ, ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ. ಹೌದಲ್ರಿಪ್ಪ? ಅವ್ರ ಗಟ್ಟೆ ಹೇಳು ನೀವು. ಹೆಣ್ಮಕ್ಳ ಮೇಲೆ ಗಂಡ ಅಂದ್ರದು ಅವರು ಪ್ರೀತಿ ಇರ್ಬೇಕು ಇರಬಾರ್ದು. ಅವ್ರದ್ದು ಅಷ್ಟೇ ಯಾಕೆ ಕಕ್ಕ ಮುಂದೆ ಹೇಳ್ತೀನಿ. ಓಕೆ ಓಕೆ ರೀ. ನಿಮ್ಮನ್ನ ಹಂಗ ಬಿಟ್ಟು ಹೋಗಂಗಿಲ್ಲ, ನಿಮಗೂ ಹೇಳಿ ಹೋಗಿ. ಇಲ್ಲ ಅಪ್ಪಗೆ ನೋವು ಅನಿಸೋದಲ್ಲ. ಹೌದು ಹೌದು. ಬಸವಣ್ಣ, ಏನ್ರಿಪ್ಪ? ಯಾಕ ನನ್ನ ತಾಯಿ ಬಳಗಕ್ಕೆ ಈ ಮಾತು ಹೇಳುದದ? ಯಾಕ್ರಿಪ್ಪ? ಒಂದು ಸಲ ನಮ್ಮ ತಾಯಿ ತಂದೆ ನಮ್ಮನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಅಂತ ಕೇಳಿದ್ರ, ಹೌದಪ್ಪ. ಗಂಡನೇ ದೇವರ, ದೇವರ ಅತ್ತಿ ಮಾವನೇ ತಾಯಿ ತಂದೆ, ತಾಯಿ ತಂದೆ, ಗಂಡನ ಮನೆನೇ ದೇವಾಲಯ ಅಂತ ತಿಳ್ಕೊಂಡು ಗಂಡ ಕುಟ್ಟಿರ್ಲಿ, ಕುಂಟಿರ್ಲಿ, ಹುಚ್ಚಿರ್ಲಿ, ಹುಡುಕಿರ್ಲಿ, ಬಡು ಇರ್ಲಿ, ಶ್ರೀಮಂತ ಇರ್ಲಿ, ಅವನ ಕಡಿಯಕ ಸುಮ್ಮನಾರ ಸೋರ್ಲಿ. ಇನ್ನೇನು ಸುಮ್ಮನ ಇಲ್ಲ ಇಲ್ಲ ಇಲ್ಲ. ಗಂಡ ಬಡು ಇರ್ಲಿ, ಶ್ರೀಮಂತ ಇರ್ಲಿ, ಗಂಡ ಹೆಂಗ ಇದ್ರು ಕೂಡ ಗಂಡನ ಮುಂದೆ ಹಾಕೊಂಡು ಚಂದಂಗ್ ಗಂಡನ ಮನ್ಯಾಗ ಬಾಳೆ
ಕೈ ಮುಗಿದು ಕೇಳ್ತೀನಿ. ಅಕ್ಕ ಅವ್ರ ಯಾಕ ನೀವ್ ಶಾಣೆ ಆದ್ರೇನು ಹುಚ್ಚದ್ರಿ ಕಮ್ಗಂಗೆ ಎರಡು ಮಾತು ಚಂದಾಗಿ ಮಾತಾಡೋರು ಮಾತಾಡ್ರಿ, ಮಾತಾಡ್ಲಿಕ್ಕೆ ಸುಮ್ ಹಾಡ್ರಿ ತಮ್ಮ. ಯಾಕ ನಮ್ಮ ಓನ್ ಬಳಗದವ್ರಿಗೆ ನೀವು ಲುಕ್ಸಾನ್ ಮಾಡ್ಲಕ್ ಹೋಗ್ಬೇಡ್ರಿ. ಲುಕ್ಸಾನ್ ಹಾಕದ ನನ್ನ ತಾಯಿ ಬಳಗದವ್ರು ಲುಕ್ಸಾನ್ ಹಾಕದ, ಸರ್ಕಾರದವ್ರು ಲುಕ್ಸಾನ್ ಹಾಕದ. ಹೆಂಗೋ ಈಗ ಒಂದ್ 4-5 ವರ್ಷ ಬಸ್ ಫ್ರೀ ಇಟ್ಟವ್ರಿಗೆ ತೋರ್ ಮನಿಗೆ ಹೋಗ್ಬೇಡ ಅಂದ್ರ ಆ ಸರ್ಕಾರದವ್ರು ಲುಕ್ಸಾನ್ ಆಗಲ್ಲನ್ರಿ. ನೀವ್ ಇವ್ರ ಮಾತು ಕೇಳ್ಬೇಡ್ರಿ, ಹೋಗೋದು ಬರೋದು ಮಾಡ್ತೀರಿ. ಹೇ ಏನ ಅಭಿಷೇಕ ಐತೆ. ಬಸವಣ್ಣ ಏನ್ರಿಪ್ಪ ನೀ ಏನ್ ಹೇಳತ್ತಿ? ಈಗ ಬಸ್ ಫ್ರೀ ಅದಾವ, ತವ್ರ ಮನಿಗ್ ಹೋಗುದು ಬರುದು ಮಾಡತ್ತ ನೀ ಹೇಳ್ತಿ. ಹೌದ್ರಿಪ್ಪ ಹೌದು. ಏನ ಬಸ್ ಫ್ರೀ ಮಾಡ್ಯಾರತ್ತ ಏನ ಗಂಡನ ಜೋಡಿ ಜಗಳಾಡಿ ಹೋಗತ್ತಾರನ? ಯಾವ್ಗೊಡ್ರಿ ನೀವು ಜಗಳಾಡಿ ಹೋಗ್ಬೇಡ್ರಿ, ಹಂಗ ಹೋಗುದು ಬರುದು ಮಾಡುತ್ತ ಬರ್ರಿ. ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿವ ಗಂಡನ ಜೋಡಿ ಜಗಳ ಮಾಡಿ ಯಾಕೆ ತವ್ರ ಮನಿಗ್ ಹೋಗಬಾರ್ದಪ್ಪ ಅಂತ ಕೇಳಿದ್ರ ಯಾಕ್ರಿವ ಇವತ್ತು ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟಕ್ಕೆ ಹಾಕಿ ಕೊಟ್ರು ಕೂಡ, ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟಕ್ಕೆ ಹಾಕಿ ಕೊಟ್ರು ಕೂಡ ಗಂಡನ ಮನ್ಯಾಗ ಗಂಡನ ಬಾಜು ಕೂತು ಒಂದು ಕಟಕ್ ರೊಟ್ಟಿ ತಿಂದ್ರ ಹೆಣ್ಣಿಗೆ ಕಿಮ್ಮತ್ತು ಸಿಗ್ತದ. ಕರೆ ತವ್ರ ಮನ್ಯಾಗ ಎಂದೂ ಕಿಮ್ಮತ್ತು ಸಿಗಾಕ ಸಾಧ್ಯನೇ ಇಲ್ಲ. ಹೌದು 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 ಹೌದ್ರಿಪ್ಪ ಹೌದು. ಏಸು ದಿನ ತವ್ರ ಮನಿ ಬಸನ್ನ? ಎಷ್ಟ್ ದಿನ ನೀವ? ಒಂದು ದಿನ ಹೋಗುದದ, ಒಂದು ದಿನ ಇರುವುದದ, 3ನೇ ದಿನಕ್ಕೆ ಬರುದದ. ಹೌದಪ್ಪ ಹೌದು. 3 ದಿನ ಇದ್ರ ತವ್ರ ಮನಿ ನಮ್ಮದೇವ. ಹೌದಪ್ಪ ಹೌದು. 3 ದಿನ ಆತಂದ್ರ ಈ ಬಾವ ಹೋದ್ರು. ಅಕ್ಕ ಅವ್ರ ಯಾಕ ನನಗ ಬಾವ ಅನ್ಲಕ್ ಹೋಗ್ಬೇಡ್ರಿ ನೀವು. ಯಾಕೋ ನಾ 2 ಮಕ್ಳು ತಂದಿದ್ದಾನೆ. ನಿನಗ ಬಾವ ಯಾಕ ನಿನತ್ತು ಮುಂದೆ ಇಲ್ಲಿ ಹೇಳಿ ನಿಮಗೊಂದು ಮಾತು ಕೇಳ್ತೇನ್ರಿ. ಏನಂತ? ನನ್ನ ತಾಯಿ ಬರೋದವ್ರಿಗೆ ತವ್ರ ಮನಿ 3 ದಿನ ದಾರಿ ಅಂತ ಹೇಳ್ತೀರಿ. ಹೌದು. ಒಂದಿನ ಹೋಗೋದದ, ಒಂದಿನ ಬರೋದದ, ಒಂದಿನ ನಿಂದ್ರೋದದ, 3 ದಿನ ಹೇಳ್ತೀರಿ. ಹೌದು. 15 ದಿನ ನಿಂದ್ರಿ, ತಿಂಗಳು ನಿಂದ್ರಿ, 2 ತಿಂಗಳು ನಿಂದ್ರಿಲ್ಲ, ನಿಮ್ಗೆ ಯಾರು ಬ್ಯಾಡ ಅಂದಾರ ಮುದುಕ್ಯ? ಹೋ ಬರೇ ನಿಂದ ಹೂನ ನೀ ಎಂದಾರ ಸುಧಾರಿಸ್ತಿ ಅತ್ನ. ಬಸವಣ್ಣ ಏನ್ರಿಪ್ಪ? ಹಲೋ ಬಸವಣ್ಣ, ಏನ್ರಿವಾ? ಈಗ ನಾವು 15 ದಿನ ನಿತ್ರ ನೀವು ಅನತಾಮ್ರೆಲ್ಲ ನಮ್ಮನ್ನ ಜಾಕಿ ಮಾಡ್ತೀರಿ. ಜಾಕಿ ಮಾಡುವುದು ಅಟ್ಟಾಕ 15 ದಿನ ಅನ್ಲಕ್ ಹೋಗ್ಬೇಡ್ರಿ ಅಕ್ಕಾರು. 1 ತಿಂಗಳು ನಿಂದ್ರಿ, 2 ತಿಂಗಳು ನಿಂದ್ರಿ, ನೀವು ಜಾಕಿ ಮಾಡಲ್ಲ ನಮಗೇನ್ ಅಕ್ಕದ. 6 ತಿಂಗಳ ನಿತ್ರು ಜಾಕಿ ಮಾಡ್ತೀರಿ. ಮಾಡ್ತೇವಲ್ರಿ ಬಾ. 10 ತಿಂಗಳ ನಿತ್ರು ಮಾಡ್ತೀರಿ. ಜಾಕಿ ಮಾಡ್ತೇವೆ. ಮತ್ತು 12 ತಿಂಗಳ ನಿತ್ರು ಮಾಡ್ತೀರ ಅನ್ನಂಗಾಯ್ತು. ಬರೇ ನಿಂದ್ರುದು ಆತ ಮತ್ತ ಹೋಗುದೇ ಬಾಗ್ರಿ ಒಳ್ಳೆಬುದು. ಅದಕ್ಕ ನಿನಗ ಬಾವ ಅಂದಿದ್ರು. ಏನ 100 ಸಲ ಅಂದ್ರಲ್ಲ. ಅದಕ್ಕೆ ಇವನು ಮಾತಾಡ್ತ ಸತ್ತದ. ಏನ್ರಿಪ್ಪ? ನೀವ ಈ ಬಾಳ ದಿನ ಆದ ಬಳಕ ಏನತ್ತೀರಿ ಹೆಣ್ಮಕ್ಳಿಗೆ? ಏನತ್ತೀರಿವಾ? ಎಲ್ಲ ಬಂದು ಬಾಳ ದಿನ ಆಗ್ಯದ. 4 ರೊಟ್ಟಿ ಕಟ್ಕೊಂಡ್ ನಡಿ ನಿನ್ನ ಗಂಡ ಮನೆಗ್ ಬಿಟ್ಟು ಬರ್ತನಂತ ನೀವ ಮಾತಾಡ್ತೀರಿ. ಅಕ್ಕ ಅವ್ರ ಯಾಕ ನಾವೇನ್ ನಿಮ್ಗ ಅನ್ಬೇಕತ್ ಅವಾಗೆ ನಾವೇನ್ ಅನಾಕಿಲ್ವ? ಮತ್ತ ನಮಗೂ ಹಿಂದ ರಿಸ್ಕ್ ಇರ್ತೈತ್ರಿ. ನಿನಗೂ ಹಿಂದ ರಿಸ್ಕ್ ಇರ್ತದ. ಹೌದು. ಅದಕ್ಕೆ ನನ್ನ ತಾಯಿ ಬರೋದ ಕೊಡಲಿಲ್ಲ. ಹೌದಾ? ಇದಕ್ಕೆ ಏನಾಗತ್ತದು? ಅದಕ್ಕ ಹೋಗಿಬೇಕಾಗೈತ್ರಿ. ಹಲೋ 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 ಹಲೋ. ಅದಕ್ಕೆ ಇಲ್ಲಿ ನನ್ನ ತಾಯಿ ಬಳಗದವರು ಕೂಡಿರಲ್ಲ. ಹೌದು. ನಿಮಗೊಂದು ಕೈ ಮುಗಿದ ಒಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ, ಹಲೋ ತವ್ರ ಮನೆಗೆ ನಾವು ಹೆಣ್ಮಕ್ಳು ಹೋಗ್ಬೇಕಾದ್ರ ಬಸವಣ್ಣ, ಹೌದಪ್ಪ ಮೊದಲು ನಾವು ಹಾದ ಕೂಡಲೇ ನಮಗೊಂದು ಚೆರಿಗೆ ನೀರು ಕೊಡೋರು ಇರಬೇಕು. ಹೌದಪ್ಪ ನಮ್ಮ ಬಾಗಲ್ದಾಗ ನಿಂತು ನಮ್ಮ ದಾರಿ ಕಾಯೋರು ಇರಬೇಕು. ಹೌದಾ? ನಮಗ ಅನುತನ ಕೇಳೋರು ಇರಬೇಕು. ಅಂದ್ರೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗಬೇಕು. ಹೌದಪ್ಪ ಹೌದು. ಅಂತವ್ರು ಯಾರು? ಯಾರಿಪ್ಪ? ನಮ್ಮ ಹೆಣ್ಮಕ್ಳಿಗೆ ಮೊದಲು ತವ್ರ ಮನ್ಯಾಗ ತಾಯಿ ತಂದೆ ಮೊದಲು ಇರಬೇಕು ಬಸನ್ನ. ಹೌದಪ್ಪ ಹೌದು. ಆ ತಾಯಿನ ಇರಲಿಕ್ಕಂದ್ರ ತವ್ರ ಮನೆ ಹೆಂಗಿರ್ತದ? ನೆರಳಿಲ್ಲದ ಮರ ಇದ್ದಂಗ ತಾಯಿಲ್ಲದ ತವರ. ನೆರಳಿಲ್ಲದ ಮರ ಇದ್ದಂಗ ತಾಯಿಲ್ಲದ ತವರ. ಆ ತಾಯಿ ತೀರದ ಮ್ಯಾಗ ಹೆಣ್ಮಕ್ಳಿಗೆ ಏನಿಲ್ಲೋ ಅಧಿಕಾರ, ಏನಿಲ್ಲೋ ಅಧಿಕಾರ. ಈ ಮಾತು ಯಾರು ಮನಸ್ಸಿಗೆ ಹೋಗಿ ಮುಡ್ತದ್ರಿವಾ? ಎಲ್ಲಾ ಹೆಣ್ಮಕ್ಳು ಕೂಡ್ಯಾರಲ್ಲ, ಎಲ್ಲಾ ತಾಯಿ ಬಳಗಕ್ಕ ಅರ್ಥ ಆಗ್ಲಿಲ್ಲ. ಇದು ಯಾರಿಗೆ ಅರ್ಥ ಆಕ್ಕದ್ರಿಪ್ಪ? ಯಾರಿಗೆ ಅರ್ಥ ಆಗ್ಯದಪ್ಪ ಅಂತ ಕೇಳಿದ್ರ, ಯಾರಿಗ್ರಿವಾ? ಯಾ ಹೆಣ್ಣು ಮಗಳು ನನ್ನ ಮಗಳು ಸಣ್ಣಾಗಿರ್ದಾಗ ಹೌದು ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಒಂದು ದೊಡ್ಡಳಾದ ಮೇಲೆ ಗಂಡನ ಮನೆಗೆ ಹೋದ ಕಾಲಕ್ಕ ಹನಿಬಾರು ಸುಮಾರು ಕುಡಕ ಗಂಟು ಬಿದ್ದ, ಕೆಟ್ಟ ಅತ್ತಿ ಮಾವ ಗಂಟು ಬಿದ್ರು. ಹೌದಲ್ರಿಪ್ಪ? ಗಂಡನ ಮನೆಯಾಗ ಕಷ್ಟ ತಾಳಲಾರದೆ ಆ ಪರದೇಶಿ ಹೆಣ್ಣು ಮಗಳು ಗಂಡನ ಮನ್ಯಾಗ ಕೂತು ವಿಚಾರ ಮಾಡ್ತಾಳೆ. ಏನಂತಿಪ್ಪ? ಇವತ್ತಿನ ದಿವಸ ನನ್ನ ತವ್ರ ಮನ್ಯಾಗ ನನ್ನ ತಾಯಿ ಸತ್ರ ಏನಾಗ್ಯದ? ನಮ್ಮ ಅಣ್ಣ ಏನೋ ತನ್ನ ಸಂಸಾರ ಜಂಜಾಟದಾಗ ನನ್ನ ಕರಿದನ್ನ ಮರ್ತಿರ್ಬಹುದು. ಕರೆ ನಮ್ಮ ಅಣ್ಣ ಮರ್ತಾನ ಅಂತೇಳಿ ಇವತ್ತು ನಾ ಮರಿದ ಬೇಡ. ನನ್ನ ತಾಯಿ ಇರ್ಲಿಕ್ಕಂದ್ರೆ ಏನಾಗ್ಯದ? ನಮ್ಮ ಅಣ್ಣ ಇರ್ತಾನ, ನಮ್ಮ ಅಣ್ಣನ ಮಕ್ಳು ಇರ್ತಾವ, ನಮ್ಮ ಅಣ್ಣನಿಗೆ ಹೇಂತಿರ್ತಾವ. ಅದ್ರ ಮಾರೇರಿ ನೋಡಿ ಬರೋಣ ತಿಳ್ಕೊಂಡು ಏನು ಮಾಡ್ತಾಳ್ರಿಪ್ಪ? ನೆಗುಲಾರ್ದಂತ ಬುದ್ಧಿ ಮಾಡಿಕೊಂಡು ಹೌದು. ಅಣ್ಣನ ಮಕ್ಕಳು
ಅನ್ನುತ್ತನು ಮಾತು ಕೇಳಲಿಲ್ಲ. ಅವಾಗ ಹೆಣ್ಣು ಮಗಳು ಏನು ಮಾಡ್ತಾಳ್ರಿಪ್ಪ? ತವ್ರೂರ ಅಂಗಳದಾಗ ನಿಂತು ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಹೌದು. ಯಾರ ಅಣ್ಣನ ಅಂಗಳದಾಗ ಯಾರ ತವರ ಮನ್ಯಾಗ ಅಣ್ಣನ ಹೆಂಡ್ರ ಕೈಲೆ ತಮ್ಮನ ಹೆಂಡ್ರ ಕೈಲೆ ಮನಸ್ಸಿಗೆ ನೋವಾಗಂಗ ಮಾತಾಡ್ಸ್ಕೊಂಡು ಬಂದಿರಲ್ಲ, ಅವಳಿಗೆ ಮಾತ್ರ ತಾಯಿರ್ಲಿಕ್ಕ ಪರದೇಶಿತನ ಏನನ್ನೋದು ಅರ್ಥ ಅಕ್ಕದ, ತಾಯಿರ್ಲಿಕ್ಕ ಪರದೇಶಿತನ ಏನನ್ನೋದು ಅರ್ಥ ಅಕ್ಕದ. ಹೌದಪ್ಪ ಹೌದು. ಬಸವಣ್ಣ ಏನಿವ? ಆ ಪರದೇಶಿ ಮಗಳು ಅಣ್ಣನ ಅಂಗಳದಾಗ ನಿಂತು ಭಗವಂತಗೆ ಬೇಯ್ತಾಳ. ಯಪ್ಪ ಭಗವಂತ, ಅಂತ ಪಾಪ ನಾ ಏನ್ ಮಾಡೀನು? ಇನ್ನ ನನಗ ತಿಳಿಲಾರ್ದಂತ ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡು ಕಡೆಗೆ ತಾಯಿಲದ ಪರದೇಶಿ ಮಗಳಿಗೆ ಗಂಡನಿಂದ ಸುಖ ಆದಿತ್ತಂತೇಳಿ ಮದುವೆಯಾಗಿ ಗಂಡನ ಮನೆಗೆ ಹೋದ್ರ ಗಂಡನ ಸುಖಾನು ನನ್ನಿಂದ ಕಸಗೊಂಡು ಭಗವಂತ. ಹೌದಪ್ಪ. ಕಡಿಕ ಅನ್ನ ಆಸರಕ್ಕನ ಹೇಳಿ ಅಣ್ಣನ ಮನೆ ಬಾಗಲ್ದಾಗ ಬಂದು ನಿಂತನು. ಯಾರು ಕರೆದು ಒಂದು ಚರಿಗೆ ನೀರು ಕೊಡಲ್ಲಂತ ಪರಿಸ್ಥಿತಿ ಇವತ್ತು ನನಗ ಬಂದದ. ಹೌದಪ್ಪ ಹೌದು. ಇಂಥ ಪರಿಸ್ಥಿತಿ ನನಗ ಬಂದದಂದ್ರ ಇನ್ನು ಈ ಹೆಣ್ಣಿನ ಜನ್ಮ ಇಡುದು ಬೇಡ. ಹೌದಪ್ಪ, ಇನ್ನು ಈ ಹೆಣ್ಣಿನ ಜನ್ಮ ಇಡುದು ಬೇಡ. ನನ್ನ ತಾಯಿ ಬೇಕನ್ನ ಕರ್ಕೋರು ಭಗವಂತ ಅಂತೆ ಪರದೇಶಿ ಮಗಳು ಹೇಳ್ತಿತ್ತು, ಪರದೇಶಿ ಮಗಳು ಹೇಳ್ತಿತ್ತು. ಹೌದಪ್ಪ ಹೌದು ಹೌದು. ಯಾವಾಗೋಡ ನೀವು ವಿಚಾರ ಮಾಡ್ರಿ, ನೀವು ತವ್ರ ಮನೆಗೆ ಹೋಗಿರ್ತೀರಿ, ಒಂದು ತಾಸು ನಿಮ್ಮ ತಾಯಿ ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರ ನೀರಾಗಿನ ಮೀನ ತೆಗೆದು ಹೊರಗೆ ಬಿಟ್ಟಂಗ ಅಕ್ಕದ. ತಾಳಲಾರ್ದಂತ ನೋವ ಕೂಗಿ ಕೂಗಿ ತನ್ನ ತಾಯಿ ಮುಂದೆ ಹೇಳ್ಕೋಬೇಕಂತಾಳ. ಬರ್ಲಾರ್ದಂತ ಜಾಗಕ್ಕ ತಾಯಿ ಹೋಗ್ಯಾಡ್ರಿ, ಯಾರ ಮುಂದೆ ಹೇಳ್ಕೋಬೇಕು? ಹೌದಪ್ಪ ಹೌದು. ಬಸನ್ನ ಏನಿವ? ಆ ಪರದೇಶಿ ಮಗಳು ತನ್ನ ತಾಯಿನ ನೆನೆಸಿ ಹೇಳ್ತಾಳ. ಏನಂತ ಹೇಳ್ತಾಳ? ಏನ್ರಿಪ್ಪ? ಹಲೋ. ಹಡದವಾನಿ ಹಡದವಾನಿ ಕರುಳಿನ ಕುಡಿಯ ಮರೆತೋಡೆಯ. ಹಡದವಾನಿ ಹಡದವಾನಿ ಕರುಳಿನ ಕುಡಿಯ ಮರೆತೋಡೆಯ. ಕೈ ತುತ್ತ ತಿನಸಿ ನೀ ನನ್ನ ಬೆಳೆಸಿ ಕಣ್ಣೀರು ತರಸಿ ಮಾಡಿ ಪರದೇಶಿ ಜೀವ ಹಿಡದಿದ್ದಿ ನನ್ನ ನೋವಾಗ ಮನಸ್ಸಂಗ ಬಂತ ಬಿಟ್ಟೋಗಾಕ. ಜೀವ ಹಿಡದಿದ್ದಿ ನನ್ನ ನೋಡಾಕ ಮನಸ್ಸಂಗ ಬಂತ ಬಿಟ್ಟೋಗಾಕ. ನೋಡಾಗ ಮನಸ್ಸಂಗ ಬಂತ ಬಿಟ್ಟೋಗಾಕ. ಈ ಸತ್ತ ಸುದ್ದಿ ಕೇಳಿ ಸಿಗಲ ಹೊಡೆದಂಗ ಕಾಯದೆಯಲ್ಲಿ ಕರಿ ಗಂಡ ಎಂದು ಪಟ್ಟದಿ ನನ್ನ ದೂರದ ಊರಿನಲ್ಲಿ. ಮಾತೆಯ ಮಡಿಲಲ್ಲಿ ನೀ ಜನಿಸು ನನ್ನ ಒಡಲಲ್ಲಿ. ಮಾತೆಯ ಮಡಿಲಲ್ಲಿ ನೀ ಜನಿಸು ನನ್ನ ಒಡಲಲ್ಲಿ. ತೀರದು ಎಂದು ತಾಯಿ ಋಣ ಸತ್ತಾರು ಮರೆಯೇನು ನಾಡಿಲ್ಲ. ತೀರದು ಎಂದು ತಾಯಿ ಋಣ ಸತ್ತಾರು ಮರೆಯೇನು ನಾಡಿಲ್ಲ. ಬಸವಣ್ಣ, ಹೆಣ್ಮಕ್ಳ ಕಳ್ಳು ಹೆಂಗಿರ್ತದಪ್ಪ ಅಂತ ಕೇಳಿದ್ರ ಈ ಜನ್ಮಕ್ಕ ನನ್ನ ತಾಯಿ ನನ್ನ ಪರದೇಶ ಮಾಡಿ ಬಿಟ್ಟು ಹೋಗಿರ್ಬೋದು ಕರೆ, ಮುಂದಿನ ಜನ್ಮದಾಗ್ರೆ ನನ್ನ ಹೊಟ್ಟಾಗಿ ಮಗಳರಾಗಿ ಹುಟ್ಟು ಬರುವಂಗ ಕಳ್ಳು ಹೆಣ್ಮಕ್ಳ ಬಲ್ಲಿ ಇರ್ತದ. ಇಲ್ಲೇ ನನ್ನ ಅಣ್ಣತಮ್ಮರು ಕೂಡಿರಲ್ಲ, ಎಲ್ಲಾ ನನ್ನ ಅಣ್ಣತಮ್ಮರಿಗೆ ಕೈ ಮುಗಿದೊಂದು ಮಾತು ಏನ್ ಹೇಳೋದಪ್ಪ ಅಂತ ಕೇಳಿದ್ರ, ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಗಂಡ ಮನ್ಯಾಗ ಕಷ್ಟನೇ ಇರ್ಲಿ ಸುಖನೇ ಇರ್ಲಿ ನಿಮ್ಮ ಮನೆ ಬಾಗಿಲ್ದಾಗ ಬಂದ ನಿಂತ
ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ, ಬೆಳ್ಳಿ ಕೊಡ್ಬೇಡ್ರಿ, ರೊಕ್ಕ ಕೊಡ್ಬೇಡ್ರಿ, ರೂಪಾಯಿ ಕೊಡ್ಬೇಡ್ರಿ. ಮತ್ತೇನು ಕೂಡತ್ತೀರಿವಾ? ಆ ಹೆಣ್ಣು ಮಗಳನ್ನ ಮನಿ ಒಳಗ ಕರೆದು ಒಂದು ಚರಿಗೆ ನೀರು ಕೊಟ್ಟು ಯಾಕೋ ತಂಗಿ ರಾಮ ದಿನ ತೇಡ ಅನ್ನುತ್ತನ್ನು ಮಾತು ಕೇಳಿ ಸತ್ತು ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಬಂಧುಗಳೇ. ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಹೌದಪ್ಪ, ಹೌದು ಹೌದು. ಹೋಗುವಾಗ ರಗಡ ಕಾಯ್ದು ಹೋಗಿದಾಗ ಒಳ್ಳೆ ಏನು ಕರಿತೀಗ ಬಿಟ್ಬಿಡು. ಕಕ್ಕ, ಹೆಣ್ಮಕ್ಳಿಗೆ ನೀವು ಎಟ್ಟು ಕೊಟ್ಟು ಹೆಣ್ಮಕ್ಳ ಆಸೆ ತೀರಂಗಿಲ್ಲ. ಹೌದು. ಅದಕ್ಕೆ ದಯವಿಟ್ಟು ನಮ್ಮ ಅವ್ವಗಳೆಲ್ಲರೂ ತಾಯಿಕ್ಕಿಂತ ಹೆಚ್ಚಿನ ಕಳ್ಳ ಯಾವುದೂ ಇಲ್ಲ. ಜಗತ್ತಿನೊಳಗೆ ಹೆಣ್ಮಕ್ಳಿಗೆ ಏನಿರ್ಲಿಲ್ಲ ಅಂದ್ರೂ ನಡೀತದ. ಕರೆ ನಮಗ ಕಷ್ಟ ಅಂತ ಹೇಳ್ಕೊಳಕ ಮೊದಲ ತಾಯಿ ತಂದೆನವ್ರು ಮನ್ಯಾಗಿರ್ಬೇಕಾಗ್ತದ ಬಸನ್ನ. ಹೌದು ಹೌದು. ಅದಕ್ಕ ಹೇಳ್ಕೊಳಕ ತಾಯಿ ಇರ್ಬೇಕು, ನಮ್ಮ ಆಸರಕ್ಕ ನಮ್ಮ ತಂದೆನವ್ರು ಇರ್ಬೇಕಾಗ್ತದ. ಅದಕ್ಕ ಬಸವನ್ನ ಈ ತಾಯಿ ಅಂಕಲಿಗುಡಿ ಕ್ಷೇತ್ರದೊಳಗ ಜಾಲಮ್ಮ ದೇವಿದು ಆ ಕ್ಯಾಲಿ ಹಾಡ್ಬೇಕಂತ ಹೇಳಿದ ಕಾಲಕ್ಕ ಈಗಾಗ್ಲೇ ತಾಯಿ ಸಾರಾಂಶ ನಮಗೇನು ಅಷ್ಟೇನ ಬರೆಯುವಂತ ತಾಕತ್ ನಮ್ಮ ಬಲ್ಲೆ ಇಲ್ಲ. ಬರೀ ತಾಯಿ ವರ್ಣನೆ ಮಾಡಿ ಹೇಳೋದದ ಬಸನ್ನ.